ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಪೂಜಾ ಸಾಮಗ್ರಿಗಳನ್ನು ಖರೀದಿಸಲು ಜನರು ಇಂದು ಬೆಳ್ಳಂಬೆಳಗ್ಗೆ ಮುಗಿಬಿದ್ದಿದ್ದರು. ಹಬ್ಬದ ಪ್ರಯುಕ್ತ ಹೂಗಳ ದರದಲ್ಲಿ ಏರಿಕೆ ಇದ್ದರೂ ಖರೀದಿಯ ಭರಾಟ ಮಾತ್ರ ಜೋರಾಗಿ ಇತ್ತು. ಚಳ್ಳಕೆರೆ ನಗರದ ನೆಹರು ವೃತ್ತದ ಸಮೀಪ ಮುಖ್ಯ ರಸ್ತೆಗಳ ಬದಿಯಲ್ಲಿ ಬೂದುಗುಂಬಳ, ಬಾಳೆಕಂದು, ಮಾವಿನ ಸೊಪ್ಪು, ನಿಂಬೆಹಣ್ಣುಗಳ ಮಾರಾಟ ಮಾಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಈ ವರ್ಷದಲ್ಲಿ ಈವರೆಗೆ ಆಚರಿಸಿದ ಹಬ್ಬಗಳ ಸಂದರ್ಭಕ್ಕೆ ಹೋಲಿಸಿದರೆ ಸದ್ಯ ಹೂಗಳ ದರ ಗಣನೀಯವಾಗಿ ಹೆಚ್ಚಾಗಿದೆ. ಹಾಗಾಗಿ ಗ್ರಾಹಕರ ಮೇಲೆ ಹೆಚ್ಚಿನ ಹೊರೆ ಬಿದ್ದಿದೆ. ವ್ಯಾಪಾರಿಗಳಿಗೂ ಗಣನೀಯ ಲಾಭ ಸಿಗುವ ಸಂಭವವಿದೆ ಎಂಬ ಮಾತು ಸಹ ಕೇಳಿ ಬಂದಿದೆ. ಚಳ್ಳಕೆರೆ ಹಾಗೂ ಮೊಳಕಾಲ್ಮೂರು ಈ ಭಾಗಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಹೂಗಳನ್ನು ಬೆಳೆಯಲಾಗುತ್ತಿದ್ದು, ಇಲ್ಲಿ ಸರಿಯಾದ ಮಾರುಕಟ್ಟೆ ಸಿಗದೆ ಬೆಳೆಗಾರರು ತಂದ ಹೂಗಳನ್ನು ಮಧ್ಯವರ್ತಿಗಳಿಗೆ ಮಾರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ರೈತನಿಗೆ ಲಾಭ ಸಿಗದಿದ್ದರೂ ಮಧ್ಯವರ್ತಿಗಳಿಗೆ ಮಾತ್ರ ಉತ್ತಮ ಲಾಭವಾಗಲಿದೆ. ಇದರಿಂದ ಈ ಭಾಗದಲ್ಲಿ ಒಂದು ಹೂವಿನ ಮಾರುಕಟ್ಟೆ ಮಾಡಿಕೊಟ್ಟರೆ ರೈತರಿಗೆ ಅನುಕೂಲವಾಗಲಿದೆ ಎಂದು ಹೂವಿನ ವ್ಯಾಪಾರಸ್ಥರು ತಮ್ಮ ಮನವಿಯನ್ನ ಮಾಡಿದ್ದಾರೆ. ಹೂವಿನ ವ್ಯಾಪಾರಕ್ಕೆ ಇಲ್ಲಿ ವ್ಯವಸ್ಥೆ ಇಲ್ಲ. ಒಂದು ಹೂವಿನ ಮಾರ್ಕೆಟ್ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡಿ. ನಾವು ಸರ್ಕಲ್ಲಾಗಿ ಮಾರ್ತಾ ಇದ್ದೀವಿ. ಇಲ್ಲ ಟೆಂಡರ್ ಏನು ನಡೆಯಲ್ಲ, ಕುಚ್ಚು ಲೆಕ್ಕ ಮಾರೋದು. ಹೆಂಗೆ ನಡೀತೈತಿ ಇವತ್ತು ಕುಚ್ಚು 800, 900, 1000 ನಡೀತಾ ಇದೆ. ಪರವಾಗಿಲ್ಲ. ಈ ಎಲ್ಲ ಮುಖ್ಯವಾಗಿ ಬೇಕಾಗಿರೋದು ಮಾರ್ಕೆಟ್. ಇಲ್ಲಿ ನೋಡ್ರಿ, ಸರ್ಕಲಲ್ಲಿ ಬಸ್ಸುಗಳು ಬರ್ತಿರ್ತಾರೆ, ವೆಹಿಕಲ್ ಬರ್ತಿರ್ತವೆ, ಪೊಲೀಸ್ನವ್ರದ್ದು ಬೇರೆ ಕಾಟ. ಹಂಗಾಗಿ ನಮಗೆ ಒಂದು ಮಾರ್ಕೆಟ್ ಆಗಬೇಕು. ನಿಮಗೆ ಇಲ್ಲಿ ತುಂಬಾ ವರ್ಷನೂ ಮಾರ್ಕೆಟ್ ಇಲ್ಲೇ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಮಾರ್ಕೆಟ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ನಿಮ್ಮ ಹೆಸರು? ರಾಧಾ. ರೈತರು ಆದಷ್ಟು ಬೇಗ ನಮ್ಮ ಯಾರಾಗಲಿ ಅಧಿಕಾರಿಗಳು ಮಾರ್ಕೆಟ್ ಮಾಡಿಕೊಟ್ರೆ ಯಾರು ಅನುಕೂಲ ಆಗುತ್ತೆ. ಭಾಳ ಬೆಳೀತಿದ್ದಾರೆ. ಹೇಳ್ತಾರೆ, ಬೆಳೆದಿರೋ ರೈತರಿಗೆ ಬೆಲೆ ಇಲ್ಲ, ಸರಿಯಾದ ಬೆಲೆ ಸಿಗ್ತಿಲ್ಲ. ಹಾಗಾಗಿ ನಮಗೆ ಒಂದು ಸ್ವಲ್ಪ ಹೂವಿನ ಮಾರ್ಕೆಟ್ ಕೊಟ್ಟರೆ ಅನುಕೂಲ ಆಗುತ್ತೆ. ಅಧಿಕಾರಿಗಳು ಯಾರಾದರೂ ನೋಡಿ ತಂದು ಮಾರೋ ಪರಿಸ್ಥಿತಿ ಬಂದ್ರೆ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತಾರೆ. ಮಾಡ್ಕೊಂಡು ಅಂಗಡಿಗಳವರು ಅವ್ರು ಬರ್ತಾರೆ, ನಮ್ಮನ್ನ ಹೆಚ್ಚಿಕೊಡ್ತಾರೆ. ನಮ್ಮ ಜಾಗ